7 ವರ್ಷಗಳಿಂದ ಜಿಬಿಎ ಚುನಾವಣೆಗೆ ಹಿಡಿದಿದ್ದ ಗ್ರಹಣ ಬಿಡೋ ಲಕ್ಷಣ ಕಾಣ್ತಿದೆ. ಬಿಬಿಎಂಪಿಯ ಬದಲು ಅಸ್ತಿತ್ವಕ್ಕೆ ಬಂದಿರೋ ಜಿಬಿಎ ಅಡಿಯಲ್ಲಿ 5 ನಗರ ಪಾಲಿಕೆಗಳ ವಾರ್ಡ್ ಮೀಸಲಾತಿ ಪಟ್ಟಿಯನ್ನ ನಗರಾಭಿವೃದ್ಧಿ ಇಲಾಖೆ ಪ್ರಕಟಿಸಿದೆ. ಇದೇ ಮೊದಲ ಬಾರಿಗೆ ಮಹಿಳೆಯರಿಗೆ 50% ಮೀಸಲಾತಿ ನೀಡಿದ್ದು ಟಿಕೆಟ್ ಆಕಾಂಕ್ಷಿಗಳಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಜಿಬಿಎ ವಾರ್ಡ್ ಮೀಸಲಾತಿ ಪಟ್ಟಿ ರಿಲೀಸ್. ಇದೇ ಮೊದಲ ಬಾರಿಗೆ ಮಹಿಳೆಯರಿಗೆ ಆದ್ಯತೆ. 50% ಮಹಿಳೆಯರಿಗೆ ಮೀಸಲು. 15 ದಿನ ಆಕ್ಷೇಪಣೆ. ಜನವರಿ ಅಂತ್ಯಕ್ಕೆ ಫೈನಲ್ ಲಿಸ್ಟ್. ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯಾದ ಬಳಿಕ ಚರ್ಚೆಯಾದ ಮೊದಲ ವಿಚಾರ ಅಂದ್ರೆ ಎಲೆಕ್ಷನ್ ಯಾವಾಗ ಅನ್ನೋದು. ಆದಷ್ಟು ಬೇಗ ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳ್ತಿದ್ದ ಸರ್ಕಾರ ಸದ್ದಿಲ್ಲದೆ ಚುನಾವಣಾ ಪ್ರಕ್ರಿಯೆಯನ್ನ ನಡೆಸುತ್ತಿದ್ದು 198 ಇದ್ದ ವಾರ್ಡ್ಗಳನ್ನ 369ಕ್ಕೆ ಏರಿಕೆ ಮಾಡಿತು. ಹಾಗೇನೆ ಕಳೆದ ಕೆಲ ತಿಂಗಳ ಹಿಂದೆ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ವಾರ್ಡ್ಗಳ ಗಡಿಯನ್ನು ಗುರುತಿಸಿತ್ತು. ಇದರ ಬೆನ್ನಲ್ಲೇ ನಗರಾಭಿವೃದ್ಧಿ ಇಲಾಖೆ ಇದೀಗ 269 ವಾರ್ಡ್ಗಳ ಮೀಸಲಾತಿ ಪಟ್ಟಿಯ ಕರಡು ಪ್ರತಿಯನ್ನ ಬಿಡುಗಡೆ ಮಾಡಿದೆ. 5 ಪಾಲಿಕೆ ವ್ಯಾಪ್ತಿಯ ವಾರ್ಡ್ಗಳಲ್ಲಿ ಪ್ರಕಟವಾದ ಕರಡು ಪ್ರತಿ ಇದಾಗಿದ್ದು, ಸಾರ್ವಜನಿಕರು ಆಕ್ಷೇಪಣೆ ಸಲ್ಲಿಸಲು 15 ದಿನಗಳ ಕಾಲ ಅವಕಾಶ ನೀಡಲಾಗಿದೆ. ಇನ್ನು ಕರಡು ಪ್ರತಿಯಲ್ಲಿ ಮತ್ತೊಂದು ವಿಶೇಷ ಅಂದ್ರೆ ಇದೇ ಮೊದಲ ಬಾರಿಗೆ 50% ಸ್ಥಾನಗಳು ಮಹಿಳೆಯರಿಗೆ ಮೀಸಲಿಡಲಾಗಿದೆ. 5 ಪಾಲಿಕೆಯ ಮೀಸಲಾತಿ ಪಟ್ಟಿ. ಬೆಂಗಳೂರು ದಕ್ಷಿಣ ಪಾಲಿಕೆ. ಇನ್ನು ನಗರಾಭಿವೃದ್ಧಿ ಇಲಾಖೆ ಹೊರಡಿಸಿರುವ ಮೀಸಲಾತಿ ಪಟ್ಟಿ ಪ್ರಕಾರ ಬೆಂಗಳೂರು ದಕ್ಷಿಣ ಪಾಲಿಕೆಯಲ್ಲಿ ಒಟ್ಟು 72 ವಾರ್ಡ್ಗಳಿದ್ದು, ಇದರಲ್ಲಿ ಎಸ್ಸಿಗೆ 7, ಎಸ್ಟಿಗೆ 1, ಹಿಂದುಳಿದ ಆ ವರ್ಗಕ್ಕೆ 19, ಹಿಂದುಳಿದ ಬಾ ವರ್ಗಕ್ಕೆ 5 ಹಾಗೇನೆ ಸಾಮಾನ್ಯ ವರ್ಗಕ್ಕೆ 20 ವಾರ್ಡ್ಗಳನ್ನ ಮೀಸಲಿಡಲಾಗಿದೆ. ಬೆಂಗಳೂರು ಉತ್ತರ ಪಾಲಿಕೆಯಲ್ಲಿ ಒಟ್ಟು 72 ವಾರ್ಡ್ಗಳಿದ್ದು, ಇದರಲ್ಲಿ ಎಸ್ಸಿ ಮೀಸಲಾತಿಗೆ 9 ವಾರ್ಡ್ಗಳು, ಎಸ್ಟಿ ಮೀಸಲಾತಿಗೆ 2 ವಾರ್ಡ್ಗಳು, ಹಿಂದುಳಿದ ಆ ವರ್ಗಕ್ಕೆ 19 ವಾರ್ಡ್ಗಳು, ಹಿಂದುಳಿದ ಬಾ ವರ್ಗಕ್ಕೆ 5 ವಾರ್ಡ್ಗಳು, ಸಾಮಾನ್ಯ ವರ್ಗಕ್ಕೆ 5 ವಾರ್ಡ್ಗಳನ್ನ ಮೀಸಲಿಡಲಾಗಿದೆ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 112 ವಾರ್ಡ್ಗಳಿದ್ದು, ಎಸ್ಸಿ ಮೀಸಲಾತಿಗೆ 9 ವಾರ್ಡ್ಗಳು, ಎಸ್ಟಿ ಮೀಸಲಾತಿ 2 ವಾರ್ಡ್ಗಳು, ಹಿಂದುಳಿದ ಆ ವರ್ಗಕ್ಕೆ 30 ವಾರ್ಡ್ಗಳು, ಹಿಂದುಳಿದ ಬಾ ವರ್ಗಕ್ಕೆ 7 ವಾರ್ಡ್ಗಳು, ಸಾಮಾನ್ಯ ವರ್ಗಕ್ಕೆ 64 ವಾರ್ಡ್ಗಳನ್ನ ಮೀಸಲಿಡಲಾಗಿದೆ. ಹಾಗೇನೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಟ್ಟು 63 ವಾರ್ಡ್ಗಳಿದ್ದು, ಎಸ್ಸಿ ಮೀಸಲಾತಿಗೆ 1 ವಾರ್ಡ್, ಎಸ್ಟಿ ಮೀಸಲಾತಿಗೆ 1 ವಾರ್ಡ್, ಹಿಂದುಳಿದ ಆ ವರ್ಗಕ್ಕೆ 15 ವಾರ್ಡ್ಗಳು, ಹಿಂದುಳಿದ ಬಾ ವರ್ಗಕ್ಕೆ 4 ವಾರ್ಡ್ಗಳು ಹಾಗೂ ಸಾಮಾನ್ಯ ವರ್ಗಕ್ಕೆ 32 ವಾರ್ಡ್ಗಳನ್ನ ಮೀಸಲಿಡಲಾಗಿದೆ. ಇನ್ನು ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಟ್ಟು 50 ವಾರ್ಡ್ಗಳಿದ್ದು, ಎಸ್ಸಿ ಮೀಸಲಾತಿಗೆ 7 ವಾರ್ಡ್ಗಳು, ಎಸ್ಟಿ ಮೀಸಲಾತಿಗೆ 1 ವಾರ್ಡ್, ಹಿಂದುಳಿದ ಆ ವರ್ಗಕ್ಕೆ 14 ವಾರ್ಡ್ಗಳು, ಹಿಂದುಳಿದ ಬಾ ವರ್ಗಕ್ಕೆ 3 ವಾರ್ಡ್ಗಳು, ಹಾಗೇನೆ ಸಾಮಾನ್ಯ ವರ್ಗಕ್ಕೆ 25 ವಾರ್ಡ್ಗಳನ್ನು ಮೀಸಲಿಡಲಾಗಿದೆ. ಈ 5 ನಗರ ಪಾಲಿಕೆ ಸಂಬಂಧಿತ ಮೀಸಲಾತಿಯನ್ನು ಈಗಾಗಲೇ ಗೆಜೆಟ್ನಲ್ಲಿ ನೋಟಿಫಿಕೇಶನ್ ಆಗಿದೆ. ಇದರ ಆಧಾರದ ಮೇಲೆ ಈಗ ಕೆಲಸ ಮುಂದುವರಿಸಲಿಕ್ಕೆ ಎಲೆಕ್ಷನ್ ಮಾಡುವಾಗ ಮುಂದುವರಿಸಲಿಕ್ಕೆ ಕ್ರಮ ತಗೊಳ್ತೇವೆ. ದ ಡೀಟೇಲ್ಸ್ ಆಫ್ ದ ಏನು ಈ ವಾರ್ಡ್ ವೈಸ್ ಯಾವುದಕ್ಕೆ ಮೀಸಲ್ಪಟ್ಟಿದೆ ಅದು ಈಗಾಗಲೇ ಗೆಜೆಟ್ನಲ್ಲಿ ನೋಟಿಫಿಕೇಶನ್ ಆಗಿದೆ. ತಮಗೆಲ್ಲರಿಗೆ ನಾವು ಸರ್ಕ್ಯುಲೇಟ್ ಮಾಡ್ತೀವಿ. ಅದರ ಆಧಾರದ ಮೇಲೆ ಒಂದ್ಸರಿ ಎಲೆಕ್ಷನ್ ಸ್ಕೆಡ್ಯೂಲ್ ಪ್ರಕಾರ ಈಗ ನಾವು ಎಲೆಕ್ಷನ್ಸ ನಾವು ಮುಂದುವರಿಸ್ತೀವಿ. ಜಿಬಿಎ ಎಲೆಕ್ಷನ್ನಲ್ಲಿ ಮಹಿಳೆಯರಿಗೆ ಸರಿಸಮಾನ ಮೀಸಲಾತಿ ನೀಡಲಾಗಿದ್ದು, ನಿರೀಕ್ಷೆಯಂತೆ ಮಹಿಳೆಯರಲ್ಲಿ ಸಂತಸ ಮನೆ ಮಾಡಿದೆ. ಆದಷ್ಟು ಬೇಗ ಎಲೆಕ್ಷನ್ ಆಗಿ ಹೊಸ ಪುರಪಿತೃಗಳು ಆಯ್ಕೆಯಾಗಲಿ ಅನ್ನೋದೇ ಸಿಲಿಕಾನ್ ಸಿಟಿ ಮಂದಿಯ ಆಶಯ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.